ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ. ನೀವು ನೋಡ್ತಾ ಇದ್ದೀರಿ ಬೇಬಿ ನ್ಯೂಸ್ ಕನ್ನಡ. ಇದು ಫಸ್ಟ್ ಫೋಕಸ್. ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು. ನಗರಸಭೆ ಅಧಿಕಾರಿಗೆ ಬೆದರಿಕೆ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ. ಕೇರಳ ಗಡಿ ಭಾಗದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಪೊಲೀಸ್ ವಶಕ್ಕೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಸೆ ಬಗ್ಗೆ ಡಿಕೆ ಶಿವಕುಮಾರ್ ವ್ಯಂಗ್ಯ. ನರೇಗಾ ಅಕ್ರಮ ಆರೋಪ, ಬಹಿರಂಗ ಚರ್ಚೆಗೆ ಡಿಸಿಎಂ ಸವಾಲು. ಬೆಂಗಳೂರು ಸೇರಿ 3 ನಗರಗಳಿಗೆ ವಂದೇ ಭಾರತ್ ಸ್ಲೀಪರ್ ರೈಲು. ತಿರುವನಂತಪುರಂನಿಂದ ಬೆಂಗಳೂರಿಗೆ ರೈಲು ಸಂಚಾರ, 3 ಗಂಟೆ ಉಳಿತಾಯ. ಬಿಗ್ ಬಾಸ್ ವಿಜೇತ ಗಿಲ್ಲಿಗೆ ಎಲ್ಲೆಡೆ ಅಪಾರ ಜನಪ್ರಿಯತೆ, ಅಭಿಮಾನಿಗಳ ನುಗ್ಗಲು. ಪೊಲೀಸರ ಭದ್ರತೆಯಲ್ಲಿ ಗಿಲ್ಲಿ ಸಂಚಾರ, ಪೊಲೀಸರೊಂದಿಗೂ ಹಾಸ್ಯ ಚಟಾಕಿ ಹಾರಿಸಿದ ಗಿಲ್ಲಿ ವಿಡಿಯೋ ವೈರಲ್. ನ್ಯಾಟ್ ಸೀವರ್ WPL ಚೊಚ್ಚಲ ಶತಕದ ಐತಿಹಾಸಿಕ ಸಾಧನೆ, ಆರ್ಸಿಬಿ ವಿರುದ್ಧ ಅಬ್ಬರಿಸಿದ ಮುಂಬೈ ಇಂಡಿಯನ್ಸ್. ಸ್ಟಾರ್ ಆಟಗಾರ್ತಿ ಬೃಹತ್ ಗುರಿ ತಲುಪಲಾಗದೆ ಮಣಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದೀಗ ಫಸ್ಟ್ ಫೋಕಸ್ ಭಾರತೀಯ ವಿವರಗಳು. ನಗರಸಭೆ ಅಧಿಕಾರಿಗೆ ಬೆದರಿಕೆ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನವಾಗಿದೆ. ಕೇರಳ ಗಡಿ ಭಾಗದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಪೊಲೀಸ್ ವಶಕ್ಕೆ. ಪೌರಾಯುಕ್ತ ನಿಂದಿಸಿದ್ದ ರಾಜೀವ್ ಗೌಡ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಕಚೇರಿಗೆ ಬೆಂಕಿ ಹಚ್ಚುವುದಾಗಿ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮ ಬ್ಯಾನರ್ಗಳನ್ನ ತೆರವುಗೊಳಿಸಿದ ಕಾರಣಕ್ಕೆ ಆಕ್ರೋಶಗೊಂಡಿದ್ದ ರಾಜೀವ್ ಗೌಡ ಅಧಿಕಾರಿಗೆ ದೂರವಾಣಿ ಕರೆ ಮಾಡಿ ಧಮಕಿ ಹಾಕಿದ್ದ ಎನ್ನಲಾಗಿದೆ. ಈ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ರಾಜ್ಯದಾದ್ಯಂತ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ದೂರು ದಾಖಲಾದ ನಂತರ ಕಳೆದ ಕೆಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಇಂದು ಕೇರಳದ ಗಡಿ ಭಾಗದಲ್ಲಿ ಪೊಲೀಸರು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಗಳೂರಿನಿಂದ ಪರಾರಿಯಾಗಲು ಯತ್ನಿಸ್ತಾ ಇದ್ದ ವೇಳೆ ಈ ಕಾರ್ಯಾಚರಣೆ ನಡೆದಿದೆ. ಈ ಘಟನೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗಿದ್ದು, ಈಗಾಗಲೇ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಹೈಕೋರ್ಟ್ ಕೂಡ ಈ ಪ್ರಕರಣದಲ್ಲಿ ಆರೋಪಿಯ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು. ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಸೆ ಬಗ್ಗೆ ಡಿಕೆ ಶಿವಕುಮಾರ್ ವ್ಯಂಗ್ಯ. ನರೇಗಾ ಅಕ್ರಮ ಆರೋಪ, ಬಹಿರಂಗ ಚರ್ಚೆಗೆ ಡಿಸಿಎಂ ಸವಾಲು. ರಾಜ್ಯಪಾಲರ ನಡವಳಿಕೆ ಬಗ್ಗೆಯೂ ಸಹ ಅಸಮಾಧಾನ ವ್ಯಕ್ತಪಡಿಸಿದ ಡಿಕೆ ಶಿವಕುಮಾರ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು 2028ರಲ್ಲಿ ರಾಜ್ಯ ರಾಜಕಾರಣಕ್ಕೆ ಮರಳಿ ಮುಖ್ಯಮಂತ್ರಿಯಾಗುವ ಬಗ್ಗೆ ನೀಡಿರುವ ಹೇಳಿಕೆಗೆ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಇಂತಹ ಶುಭ ದಿನದಂದು ಅಶುಭ ವಿಚಾರಗಳ ಬಗ್ಗೆ ಮಾತನಾಡೋದು ಬೇಡ ಎಂದು ವ್ಯಂಗ್ಯವಾಡಿರುವ ಅವರು, ತಾವು ಜನರಿಗಾಗಿ ರಾಜಕಾರಣ ಮಾಡ್ತಾ ಇರೋದು ಹೊರತು ಕುಟುಂಬಕ್ಕಾಗಿ ಅಲ್ಲ ಎಂದು ಟೀಕಿಸಿದ್ರು. ಹಾಸನದಲ್ಲಿ ಜೆಡಿಎಸ್ ಸಮಾವೇಶದಲ್ಲಿ ತಮ್ಮನ್ನ ನೆನಪಿಸಿಕೊಳ್ಳದಿದ್ರೆ ಅವರಿಗೆ ಶಕ್ತಿಯೇ ಬರೋದಿಲ್ಲ ಎಂದು ಅವರು ಹೇಳಿದ್ರು. ಇನ್ನು ರಾಜ್ಯದಲ್ಲಿ ನರೇಗಾ ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಗಳನ್ನ ಡಿಕೆ ಶಿವಕುಮಾರ್ ತಳ್ಳಿ ಹಾಕಿದ್ದಾರೆ. ಅಕ್ರಮ ನಡೆದಿದ್ರೆ ತನಿಖೆ ಮಾಡಲಿ ಅಥವಾ ಬಹಿರಂಗ ಚರ್ಚೆಗೆ ಬರಲಿ ಎಂದು ಸವಾಲು ಹಾಕಿದ ಅವರು ಕನಕಪುರ ತಾಲೂಕಿಗೆ ಪ್ರಶಸ್ತಿ ಬಂದಿರೋದನ್ನ ನೆನಪಿಸಿದ್ರು. ಅಕ್ರಮವೆಸಗಿದವರನ್ನ ಜೈಲಿಗೆ ಹಾಕಲಿ, ಆದ್ರೆ ಬಡವರ ಹೊಟ್ಟೆಗೆ ಹೊಡೆಯೋದು ಬೇಡ ಎಂದು ತಿಳಿಸಿದ್ರು. ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ ಅವಧಿ ಬಗ್ಗೆ ಸ್ಪಷ್ಟನೆ ನೀಡಿದ ಅವರು, ಮುಂದಿನ ಅಧಿವೇಶನದವರೆಗೆ ಶಾಸಕರು ತಮ್ಮ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ ಎಂದರು. ಅಮೆರಿಕ ಗಡಿಯಲ್ಲಿ ಪ್ರತಿ 20 ನಿಮಿಷಕ್ಕೊಬ್ಬ ಭಾರತೀಯನ ಬಂಧನ. ಟ್ರಂಪ್ ಕಠಿಣ ನೀತಿ ನಡುವೆಯೂ ಅಕ್ರಮ ವಲಸೆ ಮುಂದುವರಿಕೆ. ಪ್ರಾಣದ ಹಂಗು ತೊರೆದು ಅಮೆರಿಕ ಕನಸಿನ ಬೆನ್ನತ್ತಿದ ವಲಸಿಗರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ವಲಸೆ ನೀತಿಗಳು ಮತ್ತು ಗಡಿಭಾಗದಲ್ಲಿನ ಬಿಗಿ ಭದ್ರತೆಯ ನಡುವೆಯೂ ಭಾರತೀಯರ ಅಮೆರಿಕ ಕನಸು ಅಪಾಯಕಾರಿ ಹಾದಿಯಲ್ಲಿ ಸಾಗುತ್ತಲೇ ಇದೆ. ಅಮೆರಿಕದ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ರೊಟೆಕ್ಷನ್ ಬಿಡುಗಡೆ ಮಾಡಿರುವ ಅಂಕಿ ಅಂಶಗಳ ಪ್ರಕಾರ 2025ರಲ್ಲಿ ಅಮೆರಿಕದ ಗಡಿಯಲ್ಲಿ ಸರಾಸರಿ ಪ್ರತಿ 20 ನಿಮಿಷಕ್ಕೆ ಒಬ್ಬ ಭಾರತೀಯ ಅಕ್ರಮ ವಲಸಿಗ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾನೆ. 2025ರ ಜನವರಿಯಿಂದ ಡಿಸೆಂಬರ್
ರವರೆಗೆ ಒಟ್ಟು 23,830 ಭಾರತೀಯರನ್ನ ಅಮೆರಿಕದ ಗಡಿ ಭದ್ರತಾ ಪಡೆಗಳು ತಡೆ ಹಿಡಿದಿವೆ. 2024ರಲ್ಲಿ ಈ ಸಂಖ್ಯೆ 85,119ರಷ್ಟಿತ್ತು ಎಂಬುದು ಗಮನಾರ್ಹ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅಕ್ರಮವಾಗಿ ನುಸುಳುವವರ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬಂದಿದ್ರೂ ಅಕ್ರಮ ವಲಸಿಗರ ಪಟ್ಟಿಯಲ್ಲಿ ಭಾರತವು ಇನ್ನೂ ಮುಂಚೂಣಿಯಲ್ಲಿರೋದು ಆತಂಕದ ಸಂಗತಿಯಾಗಿದೆ. ಸಿಕ್ಕಿಬಿದ್ದವರಲ್ಲಿ ಹೆಚ್ಚಿನವರು ಉತ್ತಮ ಉದ್ಯೋಗ ಮತ್ತು ಡಾಲರ್ ಸಂಪಾದನೆಯ ಆಸೆಯಿಂದ ಹೋದ ವಯಸ್ಕರಾಗಿದ್ರೆ, ಕೆಲವೊಮ್ಮೆ ಅನಾಥ ಮಕ್ಕಳು ಗಡಿಯಲ್ಲಿ ಪತ್ತೆಯಾಗ್ತಿರೋದು ಪರಿಸ್ಥಿತಿಯ ಗಂಭೀರತೆಯನ್ನ ಎತ್ತಿ ತೋರಿಸುತ್ತಿದೆ. ಗುಜರಾತ್ ಮತ್ತು ಪಂಜಾಬ್ನಂತಹ ರಾಜ್ಯಗಳಿಂದ ಅಕ್ರಮವಾಗಿ ಅಮೆರಿಕಕ್ಕೆ ನುಸುಳಲು ಡಂಕಿ ಹಾದಿಗಳನ್ನ ಬಳಸಲಾಗ್ತಾ ಇದೆ. ದಟ್ಟ ಕಾಡುಗಳು, ಮರುಭೂಮಿಗಳು ಮತ್ತು ಹಿಮಭರಿತ ಪ್ರದೇಶಗಳನ್ನ ದಾಟುವ ಈ ಪಯಣದಲ್ಲಿ ಅನೇಕರು ಪ್ರಾಣವನ್ನ ಕಳೆದುಕೊಂಡ ಉದಾಹರಣೆಗಳಿವೆ. ದಲ್ಲಾಳಿಗಳ ಆಮಿಷಕ್ಕೆ ಬಲಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಅಪಾಯಕಾರಿ ಹಾದಿ ಹಿಡಿತಾ ಇರೋದು ದುರದೃಷ್ಟಕರ. ಬೆಂಗಳೂರು ಸೇರಿ 3 ನಗರಗಳಿಗೆ ವಂದೇ ಭಾರತ್ ಸ್ಲೀಪರ್ ರೈಲು. ತಿರುವನಂತಪುರಂನಿಂದ ಬೆಂಗಳೂರಿಗೆ ರೈಲು ಸಂಚಾರ 3 ಗಂಟೆ ಉಳಿತಾಯ, ವೇಗ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಬರಲಿದೆ ಹೊಸ ರೈಲು. ಭಾರತೀಯ ರೈಲ್ವೆಯ ಕ್ರಾಂತಿಕಾರಕ ವಂದೇ ಭಾರತ್ ಸರಣಿಯಲ್ಲಿ ಈಗ ಸ್ಲೀಪರ್ ರೈಲುಗಳು ಸೇರ್ಪಡೆಯಾಗ್ತಿವೆ. ಸುದೀರ್ಘ ಪ್ರಯಾಣವನ್ನ ಹೆಚ್ಚು ಆರಾಮದಾಯಕ ಮತ್ತು ವೇಗವಾಗಿಸುವ ಉದ್ದೇಶದಿಂದ ಬೆಂಗಳೂರು, ಚೆನ್ನೈ ಮತ್ತು ಮಂಗಳೂರು ನಗರಗಳನ್ನ ಕೇರಳದ ತಿರುವನಂತಪುರಂಗೆ ಸಂಪರ್ಕಿಸುವ 3 ಹೊಸ ಮಾರ್ಗಗಳನ್ನು ಯೋಜಿಸಲಾಗಿದೆ. ತಿರುವನಂತಪುರಂ ಮತ್ತು ಬೆಂಗಳೂರು ನಡುವಿನ 844 ಕಿಲೋಮೀಟರ್ ದೂರವನ್ನ ಈ ರೈಲು ಕೇವಲ 15 ಗಂಟೆ ಮತ್ತು 30 ನಿಮಿಷಗಳಲ್ಲಿ ಕ್ರಮಿಸಲಿದೆ. ಇದು ಸಾಮಾನ್ಯ ರೈಲುಗಳಿಗಿಂತ ಸುಮಾರು 3 ಗಂಟೆಗಳಷ್ಟು ಸಮಯವನ್ನ ಉಳಿಸಲಿದೆ. ಅದೇ ರೀತಿ ಮಂಗಳೂರು ತಿರುವನಂತಪುರಂ 631 ಕಿಲೋಮೀಟರ್ ಮತ್ತು ಚೆನ್ನೈ ತಿರುವನಂತಪುರಂ 920 ಕಿಲೋಮೀಟರ್ ಮಾರ್ಗಗಳಲ್ಲೂ ಈ ಅತ್ಯಾಧುನಿಕ ರೈಲುಗಳು ಸಂಚರಿಸಲಿವೆ. ಈ ರೈಲುಗಳ ಅಧಿಕೃತ ಟಿಕೆಟ್ ದರ ಮತ್ತು ಅಂತಿಮ ವೇಳಾಪಟ್ಟಿಯನ್ನ ರೈಲ್ವೆ ಸಚಿವಾಲಯವು ಶೀಘ್ರದಲ್ಲೇ ಪ್ರಕಟಿಸಲಿದೆ. ಪ್ರಯಾಣಿಕರ ದಟ್ಟಣೆ ಹೆಚ್ಚಿರುವ ಈ ಮಾರ್ಗಗಳಲ್ಲಿ ವಂದೇ ಭಾರತ್ ಸ್ಲೀಪರ್ ರೈಲುಗಳ ಸಂಚಾರವು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲಿದೆ. ಜನಪ್ರತಿನಿಧಿಗಳ ಕರೆ ಸ್ವೀಕರಿಸುವುದು ಅಧಿಕಾರಿಗಳಿಗೆ ಇನ್ನು ಮುಂದೆ ಕಡ್ಡಾಯ. ಶಾಸಕರ ಕರೆ ಸ್ವೀಕರಿಸದ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಶಾಕ್. ಕರೆ ಸ್ವೀಕರಿಸದಿದ್ದರೆ ಮರಳಿ ಕರೆ ಮಾಡಲು ಕಟ್ಟುನಿಟ್ಟಿನ ಸೂಚನೆ. ಕರ್ನಾಟಕದ ಸರ್ಕಾರಿ ಅಧಿಕಾರಿಗಳು ಇನ್ನು ಮುಂದೆ ಜನಪ್ರತಿನಿಧಿಗಳ ದೂರವಾಣಿ ಕರೆಗಳನ್ನ ಕಡ್ಡಾಯವಾಗಿ ಸ್ವೀಕರಿಸಬೇಕು ಎಂದು ರಾಜ್ಯ ಸರ್ಕಾರ ಖಡಕ್ ಆದೇಶ ಹೊರಡಿಸಿದೆ. ಶಾಸಕರು, ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸಾರ್ವಜನಿಕ ಸಮಸ್ಯೆಗಳ ಕುರಿತು ಕರೆ ಮಾಡಿದಾಗ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಈ ಕುರಿತು ಅಧಿಕೃತ ಸುತ್ತೋಲೆ ಹೊರಡಿಸಿದ್ದಾರೆ. ಒಂದು ವೇಳೆ ಅಧಿಕಾರಿಗಳು ಸಭೆ ಅಥವಾ ತುರ್ತು ಕೆಲಸಗಳಲ್ಲಿ ನಿರತರಾಗಿ ಕರೆಯನ್ನ ಸ್ವೀಕರಿಸಲು ಸಾಧ್ಯವಾಗದಿದ್ದರೆ ಕೆಲಸ ಮುಗಿದ ನಂತರ ಸೌಜನ್ಯಕ್ಕಾದರೂ ಮರಳಿ ಕರೆ ಮಾಡಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಜನಪ್ರತಿನಿಧಿಗಳು ನೀಡುವ ಮಾಹಿತಿಗೆ ಗೌರವ ನೀಡಬೇಕು ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನ ನಿವಾರಿಸಲು ಸ್ಪಂದಿಸಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ. ಈ ಹಿಂದೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಅಧಿಕಾರಿಗಳ ಅಸಹಕಾರದ ಬಗ್ಗೆ ಪತ್ರ ಬರೆದು ಗಮನ ಸೆಳೆದಿದ್ರು. ಸರ್ಕಾರದ ಈ ನೂತನ ಆದೇಶದಿಂದಾಗಿ ಮುಂದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಉತ್ತಮ ಸಮನ್ವಯ ಏರ್ಪಡುವ ನಿರೀಕ್ಷೆ ಇದೆ. ಬಿಗ್ ಬಾಸ್ ವಿಜೇತ ಗಿಲ್ಲಿಗೆ ಎಲ್ಲೆಡೆ ಅಪಾರ ಜನಪ್ರಿಯತೆ. ಅಭಿಮಾನಿಗಳ ನೂಕುನುಗ್ಗಲು. ಪೊಲೀಸರ ಭದ್ರತೆಯಲ್ಲಿ ಗಿಲ್ಲಿ ಸಂಚಾರ. ಪೊಲೀಸರೊಂದಿಗೂ ಕೂಡ ಹಾಸ್ಯ ಚುಟಾಕಿ ಹಾರಿಸಿದ ಗಿಲ್ಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ವಿಜೇತರಾದ ಬಳಿಕ ಗಿಲ್ಲಿಯವರ ಜನಪ್ರಿಯತೆ ಗಗನಕ್ಕೇರಿದೆ. ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಅವರನ್ನ ನೋಡಲು ಅಭಿಮಾನಿಗಳು ಮುಗಿಬೀಳ್ತಾ ಇದ್ದು, ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಅವರನ್ನ ಸುತ್ತುವರಿದು ಕರೆದೊಯ್ಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ನಡೆದಿರುವಂತಹ ಕಾರ್ಯಕ್ರಮವೊಂದರಲ್ಲಿ ಗಿಲ್ಲಿಯನ್ನ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಕರೆತರ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಈ ವಿಡಿಯೋದಲ್ಲಿ ಪೊಲೀಸರು ಗಿಲ್ಲಿಯನ್ನ ಸುತ್ತುವರಿದು ಕರೆ ತರುತ್ತಿರುವುದನ್ನ ಕಂಡು ನೆಟ್ಟಿಗರು ಕಳ್ಳನನ್ನ ಜೈಲಿಗೆ ಕರೆದೊಯ್ತಾರಲ್ಲ ಹಾಗೆ ಕಾಣ್ತಾ ಇದೆ ಎಂದು ಹಾಸ್ಯಮಯವಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಂತಹ ಗಂಭೀರ ಪರಿಸ್ಥಿತಿಯಲ್ಲೂ ಕೂಡ ಗಿಲ್ಲಿ ತಮ್ಮ ಎಂದಿನ ಹಾಸ್ಯ ಪ್ರವೃತ್ತಿಯನ್ನ ಬಿಟ್ಟುಕೊಟ್ಟಿಲ್ಲ. ಅಲ್ಲಿಯೂ ಪೊಲೀಸರೊಂದಿಗೆ ಜೋಕ್ ಮಾಡುತ್ತಾ ಅವರನ್ನ ನಗೆಗಡಲಲ್ಲಿ ತೇಲಿಸಿದ್ದಾರೆ. ಜನಸಂದಣಿಯ ನಡುವೆಯೂ ಕೂಡ ಗಿಲ್ಲಿ ತೋರಿದ ಈ ಸರಳತೆ ಮತ್ತು ಹಸನ್ಮುಖಿ ವ್ಯಕ್ತಿತ್ವಕ್ಕೆ ಅಭಿಮಾನಿಗಳು ಮಾರು ಹೋಗಿದ್ದಾರೆ. ಸದ್ಯ ಗಿಲ್ಲಿಯ ಈ ವೈರಲ್ ವಿಡಿಯೋ ಇಂಟರ್ನೆಟ್ನಲ್ಲಿ ಸಖತ್ ಟ್ರೆಂಡ್ ಆಗ್ತಾ ಇದೆ.
ನ್ಯಾಟ್ ಸೀವರ್ ಡಬ್ಲ್ಯೂಪಿಎಲ್ ಚೊಚ್ಚಲ ಶತಕದ ಐತಿಹಾಸಿಕ ಸಾಧನೆ ಆರ್ಸಿಬಿ ವಿರುದ್ಧ ಅಬ್ಬರಿಸಿದ ಮುಂಬೈ ಇಂಡಿಯನ್ಸ್ ಸ್ಟಾರ್ ಆಟಗಾರ್ತಿ ಬೃಹತ್ ಗುರಿ ತಲುಪಲಾಗದೆ ಮಣಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಇದೀಗ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಹಲವು ವರ್ಷಗಳ ಕಾಯುವಿಕೆಯ ನಂತರ ಮುಂಬೈ ಇಂಡಿಯನ್ಸ್ ತಂಡದ ಸ್ಟಾರ್ ಆಟಗಾರ್ತಿ ನ್ಯಾಟ್ ಸೀವರ್ ಬ್ರಂಟ್ ಟೂರ್ನಿಯ ಚೊಚ್ಚಲ ಶತಕ ಸಿಡಿಸಿ ಸಂಭ್ರಮಿಸಿದ್ದಾರೆ. ವಡೋದರಾದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ನ್ಯಾಟ್ ಸೀವರ್ ಅಬ್ಬರದ ಬ್ಯಾಟಿಂಗ್ ನಡೆಸಿದ್ರು. ಕೇವಲ 57 ಎಸೆತಗಳಲ್ಲಿ 100 ರನ್ ಗಳಿಸಿದ ಅವರು ಸ್ಮೃತಿ ಮಂಧಾನ ಹೆಸರಿನಲ್ಲಿದ್ದ ಗರಿಷ್ಠ ರನ್ಗಳ ದಾಖಲೆಯನ್ನ ಅಳಿಸಿ ಹಾಕಿದ್ರು. ಇವರ ಈ ಆಕರ್ಷಕ ಇನ್ನಿಂಗ್ಸ್ನಲ್ಲಿ 16 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸೇರಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನ್ಯಾಟ್ ಸೀವರ್ ಅವರ ಈ ಶತಕದ ನೆರವಿನಿಂದ 200 ರನ್ಗಳ ಬೃಹತ್ ಗುರಿಯನ್ನ ಆರ್ಸಿಬಿ ತಂಡಕ್ಕೆ ನೀಡಿತು. ಈ ಗುರಿಯನ್ನು ಬೆನ್ನಟ್ಟಿದ ಆರ್ಸಿಬಿ ತಂಡವು ಅಂತ್ಯದಲ್ಲಿ ಉತ್ತಮ ಹೋರಾಟ ನಡೆಸಿದ್ರೂ ಸಹ ಗೆಲುವಿನ ದಡ ತಲುಪಲು ಸಾಧ್ಯವಾಗಲಿಲ್ಲ. ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 184 ರನ್ ಗಳಿಸಿದ ಬೆಂಗಳೂರು ತಂಡವು ಸೋಲೊಪ್ಪಿಕೊಂಡಿತು. ರಿಚಾ ಘೋಷ್ ಅವರ ಏಕಾಂಗಿ ಹೋರಾಟ ಮಾತ್ರ ಆರ್ಸಿಬಿ ತಂಡ ಸೋತ್ರೂ ಕೂಡ ಒಂದು ಉತ್ತಮ ಪಂದ್ಯಕ್ಕೆ ಸಾಕ್ಷಿಯಾಯಿತು. ಈ ಮೂಲಕ ಮುಂಬೈ ಇಂಡಿಯನ್ಸ್ ಭರ್ಜರಿ ಜಯ ಸಾಧಿಸಿದ್ದು ನ್ಯಾಟ್ ಸೀವರ್ ಅವರ ಶತಕವು ಡಬ್ಲ್ಯೂಪಿಎಲ್ ಇತಿಹಾಸದ ಸುವರ್ಣ ಪುಟಗಳಲ್ಲಿ ದಾಖಲಾಗಿದೆ. ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.